ಪಾಪು ಅಮ್ಮ ಬಸ್ಸು ಕಾಫಿನ ಜ್ಯೂಸ ಕೇಳು. ನನ್ಗೇನು ಬೇಡ, ನಾನು ಪಾಪು ಹತ್ರ ಮಾತಾಡ್ಬೇಕು. ಆ ಹೆಸರಿನವ್ರು ಇಲ್ಲಿ ಯಾರೂ ಇಲ್ಲ. ಕೋಪ ಮಾಡ್ಕೋಬೇಡ ಪಾಪು, ಅದು ನಾನು. ಬಾಸು, ಎಲ್ರಿಗೂ ಎಣ್ಣೆ ಸ್ನಾನಕ್ಕೆ ರೆಡಿ ಮಾಡಕ್ ಹೇಳಿದ್ರಂತಲ್ಲ ತಾತ, ಮಾಡಿದ್ಯಾ? ಅಲ್ಲ ಸಮರ್, ಅಮ್ಮ ಏನೋ ಮಾತಾಡ್ತಿದಾರಲ್ಲ, ಮಾತಾಡೋ. ಬಸ್ ಎಣ್ಣೆ ರೆಡಿ ಇದ್ರೆ ಕೊಡು, ತಗೊಂಡೋಗ್ತೀನಿ. ಬಿಸಿ ಕಣೋ. ತಗೋ ಪಾಪು. ಸಮರ್, ಅಮ್ಮ, ಅವನ ಸ್ವಭಾವ ನಿಮಗೆ ಗೊತ್ತಲ್ವಾ? ಮನ್ಸಲ್ಲಿ ನೀವು ಮನೆಗೆ ಬಂದಿದ್ದೀರಾ ಅಂತ ಖುಷಿ ಇರುತ್ತೆ, ಆದ್ರೆ ಸುಮ್ಮನೆ ಆಚೆ ಸ್ಕೋಪ್ ತಗೋತಾನೆ. ಎಲ್ಲರೂ ಸೇರಿದ್ದೀವಿ, ಖುಷಿಯಾಗಿ ಪೂಜೆ ಮಾಡೋಣ. ಅಲ್ಲ ಪುಟ್ಟ, ಅವತ್ತು ಅಮ್ಮ, ನಾನು ಅಡುಗೆಗೆ ಹೆಲ್ಪ್ ಮಾಡ್ಲಾ? ಇದೇನಿದು ನಾವಿಲ್ಲಿ ಕೂತ್ಕೊಂಡು ಡಿಸ್ಗಸ್ಟಿಂಗ್. ಇಲ್ಲಿ ಯಾವ ವ್ಯವಸ್ಥೆನೂ ಸರಿ ಇಲ್ಲ. ಅವ್ರಿಬ್ರನ್ನೇ ಕರಿಯೋಕ್ಕಂತ ಬಂದಿದ್ರು, ನಾವು ಎಲ್ಲರೂ ಬರ್ತೀವಿ ಬಂದಿದ್ದೆ ನೀನೆ. ಹೀಗೆ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು. ಚಿಲ್. ಇಂಪಾಸಿಬಲ್. ನಾವು ಇಲ್ಲಿ ಕೂತ್ಕೊಳ್ಳೋದ? ನಾನೇನು, ನನ್ನ ಕ್ಲಾಸ್ ಏನು ಅಂತ ಸ್ವಲ್ಪನಾದ್ರೂ ಗೊತ್ತಾ ಅವ್ರಿಗೆ? ಏನಪ್ಪ ಉತ್ತರ ಕುಮಾರ, ಕ್ಲಾಸು ಅಂತ ಅಣ್ಣನಿಗೇನೋ ಕ್ಲಾಸ್ ತಗೋತಾ ಇದೆಯಲ್ಲ, ಏನು ಸಮಾಚಾರ? 10 ಬೆರಳುಗಳಿಗೆ ವಜ್ರದುಂಗುರ ಹಾಕೊಂಡಿದ್ರು ಕೂಡ ಆ ಕೈಯಿಂದ ತಿನ್ನೋ ಅನ್ನ ಮಣ್ಣಲ್ಲೇ ಬೆಳೆದಿದ್ದು. ಹಸಿವಾಗತ್ತೆ ಅಂತ ಅಂದ್ಬಿಟ್ಟು ಚಿನ್ನಾನ್ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ಬೇಕು. ನಾನಾಗಲೇ ಹೇಳದ್ನಲ್ಲ, ನಿನ್ನ ಬಾಸ್ಗಿರಿ, ಕ್ಲಾಸು, ಕಾಸು ಇವೆಲ್ಲನೂ ನಿನ್ನ ಮನೇಲಿ, ನಿನ್ನ ಆಫೀಸಲ್ಲಿ ಇಟ್ಕೋ. ಲುಕ್ ಓಲ್ಡ್ ಮ್ಯಾನ್. ಕರೆಕ್ಟಾಗಿ ಹೇಳಿದೆ. ಅಲ್ಲಿ ನೋಡು, ಓಲ್ಡ್ ಮ್ಯಾನ್ ಬರ್ತಿದ್ದಾನೆ. ಏನ್ ದತ್ತಣ್ಣ ಬರ್ತಿದ್ದಾಗೆ ಕಾಲು ಎಳಿತಿದ್ದೀಯಾ? ನಾನಲ್ಲಪ್ಪ, ಈ ಉತ್ತರ ಕುಮಾರ ನಿನ್ನನ್ನ ಓಲ್ಡ್ ಮ್ಯಾನ್ ಅಂತ ಆಡ್ಕೋತಾ ಇದ್ದಾನೆ. ತಮಾಷೆಗೆ ಹೇಳಿದೆ ಬಿಡು. ಹೌದು, ನಾನು ನಿನ್ನನ್ನು ಎಷ್ಟು ಹೊತ್ತಿಗೆ ಬರೋಕೆ ಹೇಳಿದ್ದು, ನೀನು ಎಷ್ಟು ಹೊತ್ತಿಗೆ ಬರ್ತಾ ಇದ್ದೀಯಾ? ಏನಮ್ಮ ಗೋದಾವರಿ, ನೀನಾದರೂ ಅವನನ್ನು ಬೇಗ ಕರ್ಕೊಂಡು ಬರ್ಬೇಕಲ್ವಾ? ನಾನು ಆಗ್ಲೇ ಹೊರಟಿದ್ದೆ ಸತ್ತಣ್ಣ. ನಿಮ್ಮ ಫ್ರೆಂಡಿಗೆ ಕನ್ನಡಿ ನೋಡ್ಕೊಳ್ಳೋದೇ ಮುಗಿದಿರ್ಲಿಲ್ಲ. ಏನ್ ಮಾಡಿದತ್ತಣ್ಣ, ಈ ಕೂದಲು ಸೆಟ್ ಮಾಡ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಹೌದಪ್ಪ, ಹೌದೌದು. ಕೂದಲುಗಳನ್ನು ಹುಡುಕೊಂಡು ಸೆಟ್ ಮಾಡೋದ್ರೊಳಗೆ ಲೇಟ್ ಆಗೇ ಆಗತ್ತೆ. ನಾನು ಬಂದಾಯ್ತು, ಎಲ್ರು ನಿಮ್ ಶರ್ಟ್ ತೆಗಿಬಹುದು. ಶರ್ಟ್ ತೆಗಿಬೇಕಾ? ಏಕೆ? ಪ್ಯಾಂಟ್ ಬಿಚ್ಚೋಕ್ ಮುಂಚೆ ಶರ್ಟ್ ಬಿಚ್ಚಬೇಕು. ವಾಟ್? ಪ್ಯಾಂಟ್ ಬಿಚ್ಚಬೇಕಾ? ವಾಟ್ ನಾನ್ ಸೆನ್ಸ್. ಇವ್ರು ಹೇಳಿದ್ರು ಅಂತೆಲ್ಲ ನಾವು ಮಾಡೋಕ್ಕಾಗಲ್ಲ. ಯಾರೋ ಹಾದಿ ಬೀದಿಲಿ ಹೋಗೋರೆಲ್ಲ ಬಂದು ಹೇಳಿದ್ರೆ ನಾವು ಅದನ್ನೆಲ್ಲ ಫಾಲೋ ಮಾಡೋಕ್ಕಾಗಲ್ಲ. ಅವನು ನನ್ನ ಕುಚುಕು ದೋಸ್ತು, ಈ ಕುಟುಂಬದಲ್ಲಿ ಒಬ್ಬ. ಅವನು ಹೇಳ್ದ ಅಂತಂದ್ರೆ ನೀನು ಮಾಡಲೇಬೇಕು. ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ಮೇಲೆ ಪೂಜೆ ಮಾಡಲೇಬೇಕು. ಇಲ್ಲ ಬೇಡ ಅಂತನ್ನೋ ಹಾಗಿದ್ರೆ ನಿಮ್ಮಿಷ್ಟ. ಅಭಿ, ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಮಾಡ್ತಿದ್ವಲ್ಲ, ನೀನು ತುಂಬ ಇಷ್ಟಪಡ್ತಿದ್ದೆ. ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಹೋಗು ಅಂದರೆ ನೀನು ಓಡೋಗ್ತಿದ್ದೆ. ಜಾರ್ತಿಯ ಬೀಳ್ತೀಯ ಅಂದ್ರೂ ಕೇಳ್ತಿರ್ಲಿಲ್ಲ. ಆಮೇಲೆ ನಿನ್ನ ಹುಡ್ಕೊಂಡು ನಾವೆಲ್ಲರೂ ಬರ್ತಿದ್ವಿ, ನೆನಪಿದ್ಯಾ? ಬ್ರೋ, ಅದು ಚಿಕ್ಕ ವಯಸ್ಸಲ್ಲಿ. ಮತ್ತೆ ಮಕ್ಕಳಾಗೋ ಅವಕಾಶ ಸಿಕ್ಕಿದೆ ಅಂದರೆ ಯಾಕೆ ಬಿಡಬೇಕು? ನೀನೇ ಹೇಳು. ವಾಟ್ ಯು ಮೀನ್ ಬ್ರೋ? ಐ ಮೀನ್, ಹೆಂಗಸರೆಲ್ಲ ಆ ಕಡೆ ತಿರ್ಕೊಳ್ಳಿ.
ಸಿಕ್ಕೋಬಹುದು. ತುಳಸಿ ಎಣ್ಣೆ ರೆಡಿನಮ್ಮ? ಹಲೋ, ಎಣ್ಣೆ ಅಂತಂದರೆ ಮೈಗೆ ಹಚ್ಕೊಳ್ಳೋದು, ಮಿಸ್ಟೇಕ್ ಮಾಡ್ಕೋಬೇಡ. ಇಷ್ಟು ಬಿಸಿ ಎಣ್ಣೆ ಹಾಕ್ತಿದ್ರಲ್ರಿ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲ ಕಣೋ, ಇಷ್ಟು ಬಿಸಿನೇ ತಡ್ಕೊಳ್ಳಲ್ಲ ಅಂತಂದರೆ ಹೇಗೆ? ಬನ್ನಿ ಬನ್ನಿ, ಎಲ್ಲ ಹೆಣ್ಣುಮಕ್ಕಳು ನಿಮ್ಮ ಗಂಡಂದ್ರಿಗೆ ತಲೆ ಎಣ್ಣೆ ಹಾಕಿ ಬನ್ನಿ. ರೀ, ಯಾವುದೋ ಲೋ ಕ್ಲಾಸ್ ಆಯಿಲ್ ಹಾಕಿ ನನ್ನ ಕೂದಲು ಉದ್ರೋ ಹಾಗೆ ಮಾಡಬೇಡಿ. ಹರಳೆ ಎಣ್ಣೆ ಇದನ್ನ ತಲೆಗೆ ಹಚ್ಕೊಂಡ್ರೆ ಮೆದುಳು ತಂಪಾಗುತ್ತೆ. ಮೆದುಳಿದ್ರೆ ವೆರಿ ಗುಡ್ ವೆರಿ ಗುಡ್. ಎಣ್ಣೆ ಹೆಚ್ಚಾಯ್ತು, ಈಗ ಬಿಸಿಲಲ್ಲಿ ಕೂತ್ಕೊಳ್ಳಿ. ಯಾಕೆ? ಯಾಕೆ ಅಂದರೆ ಬಿಸಿಲಲ್ಲಿ ವಿಟಮಿನ್ ಝೆಡ್ ಇರುತ್ತೆ, ಅದಕ್ಕೋಸ್ಕರ. ಅದು ವಿಟಮಿನ್ ಝೆಡ್ ಅಲ್ಲ, ವಿಟಮಿನ್ ಡಿ ಇರುತ್ತೆ. ಅದು ನನಗೂ ಗೊತ್ತು, ನಿನಗೆ ಗೊತ್ತಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿದೆ ಅಷ್ಟೆ. ನಡೀರಿ ಬಿಸಿಲಲ್ಲಿ ಕೂತ್ಕೊಳ್ಳಿ. ಇಲ್ಲ ಅಪ್ಪ, ನಮ್ಮೂರಲ್ಲಿ ರೂಮ್ ಒಳಗೆ ಸೂರ್ಯ ಬರೋದಿಲ್ಲ, ಅವನಿರೋ ಕಡೆ ನಾವೇ ಹೋಗ್ಬೇಕು. ಹೇಳೋ ಮೇಲೆ ಅರೆ, ನಾವೆಲ್ಲ ನಗ್ತಾ ಇದೀವಿ ಅಂತ ಮಹೇಶನ ನಗ್ತಾ ಇದ್ದಾನಲ್ಲ ಶಾರ್ವರಿ. ಹೀಗೆ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಪೂಜೆ ಮಾಡೋದಂದ್ರೆ ಅವನಿಗೆ ತುಂಬಾ ಇಷ್ಟ ಇತ್ತಲ್ವಾ, ಅದಕ್ಕೆ ಖುಷಿ ಪಡ್ತಾ ಇದ್ದಾನೆ ಅನ್ಸುತ್ತೆ. ಮಹೇಶ, ಖುಷಿನಾ ನಿಂಗೆ? ಡ್ಯಾಡ್ ಹೀಗೆ ನಕ್ಕಿದ್ ನೋಡಿ ಎಷ್ಟು ವರ್ಷ ಆಗ್ಬಿಟ್ಟಿತ್ತು. ಐ ಆಮ್ ರಿಯಲಿ ಹ್ಯಾಪಿ ಟುಡೇ. ಈ ಮುಚ್ಕಂಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ನನ್ನೇ ಬಟ್ಟೆ ಬಿಸಿ ಬಿಸಿಲಲ್ಲಿ ನಿಲ್ಸಿದ್ದಾನೆ, ಅದೆಷ್ಟು ದಿನದ ಸೇಡ್ ತೀರ್ಸ್ಕೊತಿದ್ದಾನೋ ಏನೋ. ಮೋಸ್ಟ್ಲಿ ಮೊಮ್ಮಗಂಗೆ ಕಾಟ ಕೊಡ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ಹಿಂಗೆ ಆಟ ಆಡಿಸ್ತಾ ಇದ್ದಾನೆ. ಬಿಡಲ್ಲ, ನಾನು ಮಾತ್ರ ಮುಚ್ಕೊಂಡು ಸುಮ್ಮನೆ ಬಿಡಲ್ಲ. ಏನು ಬಿಡಲ್ಲ? ಆಹಾ, ನೀನಿದೆಯಲ್ಲ ನೀನು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ಆ ಮುದ್ಕ ಹೇಳಿದಕ್ಕೆಲ್ಲ ಕುಣಿತಲ್ಲ. ಮುದ್ಕ ಅಂತ ಯಾಕೆ ಹೇಳ್ತೀಯಾ? ತಾತ ಅಂತ ಕರಿ, ಇಲ್ಲಾಂದ್ರೆ ಅವ್ರ ಹೆಸರು ಹೇಳು. ನೋಡು ತುಂಬ ಬದಲಾಗಿ ಹೋಗಿದ್ಯಾ ನೀನು. ನಿನಗೇನು ಅನ್ನಿಸ್ತಿಲ್ವಾ? ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಅನಿಸ್ತಿದೆ. ಓ, ನನಗೆ ಇರಿಟೇಟ್ ಆಗೋ ಥರ ಮಾತಾಡಬೇಡ. ಅಲ್ಲ, ನಾವು ಇವ್ರ ಮನೆಗೆ ಬಂದು ಶರ್ಟು ಪ್ಯಾಂಟು ಬಿಚ್ಕೊಂಡು ಓಡಾಡ್ತಾ ಇದ್ದೀವಿ, ಅದಕ್ಕೆ ನಿನಗೇನು ಅನ್ನಿಸ್ತಿಲ್ವಾ? ನನಗಂತೂ ಅಲ್ಲಿ ರೋಡಲ್ಲೆಲ್ಲ ಮರ್ಯಾದೆ ಕಳ್ಕೋಬಾರ್ದು ಅಂತ ಇಲ್ಲಿ ಬಂದು ನಿಂತಿದ್ದೀನಿ.
ಇದೇನ್ ಬೀಚ್ ಬಿಚ್ಕೊಂಡು ಓಡಾಡಕ್ಕೆ. ಹೋಗ್ಲಿ ಬಿಡೋ, ನೀನೀಗ ಇಲ್ಲಿಗೆ ಬಂದಿದ್ಯಲ್ಲ, ಯಾರ ಕಾಟನೂ ಇರಲ್ಲ, ಆರಾಮಾಗಿ ಬಿಸಿಲು ಕಾಯಿಸು. ಸದ್ಯ ನಾ ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದೆ. ಏನೇ ಹೇಳು, ಅಪರೂಪಕ್ಕೆ ಇದೆಲ್ಲ ಇದ್ರೇನೆ ಒಳ್ಳೆ. ನನಗಂತೂ ಖುಷಿ ಆಯ್ತು. ನೀನು ಬಿಡಪ್ಪ, ಯಾವಾಗ್ಲೂ ಹೊಸ ಅಮ್ಮನ ಪರಾನೆ. ಹೇಳ್ತಿದ್ದೀನಿ, ನಂಬೇಡ ಅವ್ರನ್ನ. ಆ ಯಮ್ಮ ಸರಿ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಏಯ್, ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಯಾರು ಸರಿ ಇಲ್ಲ? ಏಯ್, ನಾನ್ ನಿನ್ ಬಾಸ್ ಅಂತ ನೆನ್ಪಿರ್ಲಿ. ಅದು ಆಫೀಸಲ್ಲಿ ಅಷ್ಟೇ ಅಂತ ತಾತ ಹೇಳಿಲ್ವಾ? ನಿಮ್ಗಿಂತ ನಾನ್ ದೊಡ್ಡವನು. ಸಾಕು ಬಿಡ್ರಪ್ಪ, ಮತ್ತೆ ನೀವಿಬ್ರು ಗಲಾಟೆ ಶುರು ಮಾಡಬೇಡಿ. ಅಭಿ, ನೀನ್ ಇಲ್ಲಿದ್ರೆ ಯಾರು ನೋಡೋಣ ಅಂತ ಬಂದಿದ್ದೀನಿ. ನೀನೇ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಆಮೇಲೆ ನಿನ್ಗೆ ಸಂಕೋಚ ಆಗೋದು. ನೋ, ನಾನ್ ಯಾರ ಜೊತೆನೂ ಜಗಳ ಆಡಕ್ ಬಂದಿಲ್ಲ. ನನ್ನ ಈ ರೂಪದಲ್ಲಿ ಯಾರು ನೋಡಬಾರ್ದು, ಅದರಲ್ಲೂ ಪರಿಚಯ ಇರೋರಂತೂ ನೋಡ್ಲೇಬಾರ್ದು. ಅರೆ ಅಭಿ ಸರ್, ನೀವಾ? ನಿಂತ್ಕೊಳ್ಳಿ ಸರ್. ಸರ್ ನಾನ್ ಸರ್ ರಚನಾ, ಗೊತ್ತಾಯ್ತಾ? ಹಾಯ್ ರಚನಾ, ನೀವು ಗೊತ್ತಿಲ್ಲದೆ ಏನು, ನಮ್ಮ ಅಭಿ ಸರ್ಗೆ ಎಲ್ರು ಚೆನ್ನಾಗಿ ನೆನ್ಪಿರ್ತಾರೆ. ಹೌದಲ್ವಾ? ಅಲ್ಲ ಸಮರ್ಥ್, ಅಭಿ ಸರ್ ಅದು ನಿಮ್ಮನೇಲಿ ಈ ಅವತಾರದಲ್ಲಿ. ನಿಂಗೆ ಗೊತ್ತಿಲ್ಲ ಅಲ್ಲ, ಅಭಿ ನಂಗೆ ತಮ್ಮ ಆಗ್ಬೇಕು. ಇವತ್ತು ಪೂಜೆ ಇತ್ತಲ್ಲ, ಅದಕ್ಕೆ ಬಂದಿದ್ದಾರೆ ಅಲ್ವಾ ಅಭಿ? ಅವಾಗ ರಚನಾ, ನಿಮ್ಮನೆ ಇಲ್ಲೇನಾ? ಹ್ಞೂ ಸರ್, ನಾನು ಸಮರ್ಥ್ ನೇಬರ್ಸು. ಆದ್ರೂ ನೀವ್ ಎಣ್ಣೆ ಹಚ್ಕೊಂಡ್ ಬಿಸಿಲು ಕಾಯಿಸ್ತೀರಾ ಅಂತ ಗೊತ್ತಿರ್ಲಿಲ್ಲ. ಇವ್ರಿಗೇನೆ, ನೀವು ಹೊರಡಿ. ಸಮರ್ಥ್ ನನ್ ಕೈ ಬಿಟ್ರೆ ಸರಿ. ಆ ಕಡೆ ನಮ್ಮ ರಿಸೆಪ್ಷನಿಸ್ಟ್ ಸಾಧನದ ಮನೆಯಿಂದ ಇದೆ ಸರ್. ಇನ್ನೇನು ಅವರು ಬಟ್ಟೆ ಒಣಗಕ್ಕೆ ಬರ್ಬೋದು. ಇರಿ ಸರ್. ಸರ್, ನೀರೇನಾದರೂ ಬೇಕೇನೋ? ಒಂದೊಂದ್ಸಲ ನೀನೇ ಏನೋ ಹೇಳಕ್ ನೋಡ್ತೀಯ, ಒಂದೊಂದ್ಸಲ ನಾವೇ ಕೇಳಿದ್ರು ಸೈಲೆಂಟಾಗಿರ್ತೀಯ. ಅಭಿ, ಏನಾಯ್ತು? ಓಡ್ ಬಂದಿ? ನನಗೆ ತಲೆ ಚಿಟ್ ಹಿಡಿತಾ ಇದೆ. ಯಾಕೆ, ಏನಾಯ್ತು? ಸಮರ್ಥ್, ಅಭಿ ಯಾಕೆ ಓಡ್ ಬಂದ? ಮತ್ತೆ ನೀವಿಬ್ರೇನಾದ್ರು? ಹಾಗೇನಿಲ್ಲ. ಅಟೆನ್ಷನ್ ಮಕ್ಕಳೇ, ಈಗ ನಾನೊಂದು ಘೋಷಣೆ ಮಾಡ್ತಿದ್ದೀನಿ. ಹೆಣ್ಣು ಮಕ್ಕಳೆಲ್ಲ ಸ್ನಾನ ಮುಗಿಸಿದ್ದಾರೆ, ಆದರೆ ಕರೆಂಟ್ ಕೈ ಕೊಟ್ಟಿರೋದ್ರಿಂದ ಗೀಸರ್ ಆನ್ ಆಗ್ತಾ ಇಲ್ಲ. ಸ್ಟವ್ಗಳೆಲ್ಲ ಅಡುಗೆಗೆ ಅಂತ ಆಗಿದೆ. ಮೈ ಗಾಡ್, ನಮ್ ಕತೆ ಏನು? ಹೆದರ್ಬೇಡ, ಸೌದೆ ಒಲೆ ಇರೋವಾಗ ನಮಗೇನು ಯೋಚನೆ? ಸೌದೆ ಒಲೆನ? ಅದನ್ನ ಯಾರು ಹಚ್ತಾರೆ? ಆ ಹೊಗೆ, ಆ ಬೂದಿ, ಮೈ ಗಾಡ್, ಇಟ್ ಡಿಸ್ಗಸ್ಟಿಂಗ್. ಏ ಉಗ್ರ ಪ್ರತಾಪಿ, ನಿನ್ ತಮ್ಮ ಆವಾಗಲಿಂದ ಡಿಸ್ಗಸ್ಟಿಂಗ್ ಅಂತಿದ್ದಾನಲ್ಲ, ಏನು ಪ್ರಾಬ್ಲಮ್ಮು ಕೇಳು. ಅವ್ನಿಗೆ ಅದೆಲ್ಲ ಅಭ್ಯಾಸ ಇಲ್ವಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ಸೌದೆ ಅಲ್ಲೇ ನಾನು ಹಚ್ತೀನಿ. ನೀನಾ? ಅದೇ ನಿನಗೆ ಅಭ್ಯಾಸ ಇದೆಯಾ? ನಾನು ಚಿಕ್ಕವನಿದ್ದಾಗ ನಮ್ಮ ಈ ಬ್ರೋಗೆ ತಲೆ ಕೆಟ್ಟಿದೆ, ಅವ್ರು ಹೇಳ್ದಂಗೆಲ್ಲ ಕುಣಿತಾನೆ. ಅಲ್ವೋ, ಸೌದೆ ನೋಡಿದ್ರೇ ಹೆದರ್ಕೋತಿದ್ದೀಯಲ್ಲೋ. ಸುಮ್ಮನೆ ಅಲ್ಲ ನಿನ್ನನ್ನು ಉತ್ತರ ಕುಮಾರ ಅನ್ನೋದು. ತಗೊಂಡು ಒಲೆಗೆ ಹಾಕು. ತಗೋ. ಬೇಕಿತ್ತ ಇವೆಲ್ಲ? ಒಂದ್ ಸ್ನಾನಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ? ಡಿಸ್ಗಸ್ಟಿಂಗ್ ಅಲ್ವೇನೋ? ಅಭಿ, ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗ್ತಿದ್ವಲ್ಲ, ಅಲ್ಲಿ ಇದೇ ಥರ ಒಲೆ ಇತ್ತು, ನೆನಪಿದೆಯಾ? ಎಲ್ಲಪ್ಪ, ನೀರು ಕಾದಿದೆಯಾ ಇಲ್ವಾ ನೋಡೋಣ.
ಇಷ್ಟು ಬಿಸಿ ಇದೆ ಅದ್ರಲ್ಲಿ ಸ್ನಾನ ಮಾಡಕ್ಕಾಗತ್ತಾ ಇದ್ರಲ್ಲಿ? ಅಲ್ಲ ಕಣೋ, ನಿಮ್ಮ ಅಣ್ಣ ಒಲೆ ಉರಿ ಹಾಕಿದ್ದು ನೀರು ಸರಿಯಾಗಿ ಕಾದಿದ್ಯಾ ಇಲ್ವಾ ನೋಡ್ದೆಪ್ಪ. ಅಲ್ಲ ಅಷ್ಟು ಬಿಸಿ ಇದೆ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ವೋ, ಇದನ್ನೇ ಬಿಸಿ ಅಂತೀಯಲ್ಲ. ಅಲ್ಲ, ನೀರು ಇಷ್ಟು ಬಿಸಿ ಇಲ್ಲದೆ ಹೋದ್ರೆ ಎಣ್ಣೆ ಜಿಡ್ ಹೇಗೆ ಹೋಗುತ್ತೆ? ಏಯ್ ತಾತ, ನಿಮ್ದು ಯಾಕೋ ಓವರ್ ಆಯ್ತು. ಇಷ್ಟು ದಿವಸ ಓಲ್ಡ್ ಮ್ಯಾನ್ ಅಂತಿದ್ದವನು ಈಗ ತಾತ ಅಂತ ಒಪ್ಕೊಂಡ್ಬಿಟ್ಟಿಯಾ? ಏಯ್ ಬಿಸಿ ಇದೆ ಅದು. ಆ ಖುಷಿಗೆ ಇನ್ನೊಂದು ಬಿಸಿ. ಅಮ್ಮ, ಕೋಸಂಬರಿಗೆ ಸೌತೆಕಾಯಿ ಸಾಕಲ್ವಾ? ಹಾ ಸಾಕು. ಕೋಸಂಬರಿ ಮುಕ್ಕಿದ್ರೆ ರಾತ್ರಿ ಚೆನ್ನಾಗಿರಲ್ಲ ಪುಟ್ಟಿ, ಕೆಟ್ಟು ಹೋಗುತ್ತೆ. ಸಾಕಿಷ್ಟು ಕುಡಿ, ನಾನೇ ಹೆಚ್ಚ್ತೀನಿ. ಆಮೇಲೆ ಅನ್ನಕ್ಕೆ ಎಷ್ಟಿಡಬೇಕು ಅಂತಲೂ ನೀವೇ ಹೇಳಬೇಕು. ಆಯ್ತು ಸಿರಿ, ನಾನೇ ಹೇಳ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಅಷ್ಟಕ್ಕೂ ನನಗೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ತುಳಸನ್ ಕೇಳಿದ್ರಾಯ್ತು. ಅವಳಿಗೆ ಅಷ್ಟು ದೊಡ್ಡ ಕೆಫೆಲಿ ಅಡುಗೆ ಮಾಡೋ ಅಭ್ಯಾಸ ಇದೆ. ಎಷ್ಟು ಜನಕ್ಕೆ ಎಷ್ಟು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹ್ಞೂ ಅಮ್ಮ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಆಗಬಾರ್ದು. ಎಲ್ಲರೂ ಮೊದಲನೇ ಸಲ ಮನೆಗೆ ಬಂದಿದ್ದಾರೆ. ಹಾಗೆಲ್ಲ ಏನೂ ಆಗಲ್ಲ ಸಿರಿ, ನೀನು ಹೆದರ್ಕೋಬೇಡ, ಎಲ್ಲವೂ ಚೆನ್ನಾಗಾಗುತ್ತೆ. ಏನಾದರೂ ಬೇಕಿತ್ತಾ? ಕುಡಿಯಕ್ಕೆ ನೀರು ಬೇಕಿತ್ತು. ಸಿರಿ, ನಾನು ಕೊಡ್ತೀನಿ ನೀರು. ತಗೊಳ್ಳಿ. ಈ ನೀರು ನಾನು ಕುಡಿಬೇಕು. ಹೈಜೀನ್ ಅಂದರೆ ಏನು ಅಂತ ಗೊತ್ತಿದೆಯಾ ನಿಮಗೆ? ಅಲ್ಲ, ಅಲ್ಲೇನೋ ಮಾಡ್ತಿದ್ರಿ, ಹಾಗೆ ಸೆರ್ಗಿಗೆ ಕೈ ಒರೆಸ್ಕೊಂಡು ಬಂದು ಇಲ್ಲಿ ನೀರು ನನಗೆ ಕೊಡ್ತಿದ್ದೀರಾ. ಈ ನೀರು ಕುಡಿದ್ರೆ ನನ್ನ ಆರೋಗ್ಯ ಏನಾಗ್ಬೇಕು ಹೇಳಿ? ಅಯ್ಯೋ, ನನ್ನ ಕೈ ನೀರು ತಾಗಿಸ್ಲಿಲ್ಲಮ್ಮ. ಅದು ಅಲ್ಲದೆ ಫಿಲ್ಟರ್ ನೀರೇ ಅಡುಗೆಗೆ ಅಂತ ಹಿಡಿದಿಟ್ಟಿರೋದು. ಜಸ್ಟಿಫೈ ಮಾಡಕ್ಕೆ ಹೋಗ್ಬೇಡಿ. ಅಷ್ಟು ಗಲೀಜಾಗಿರೋ ಪಾತ್ರೆ ನೀರು ನಾನು ಕುಡಿಬೇಕಾ? ಅಲ್ಲ, ನಮಗೆಲ್ಲ ಅಡುಗೆ ಮಾಡಿ ಹಾಕಕ್ಕಾಗಲ್ಲ ಅಂತ ಯಾರ್ಯಾರನ್ನೂ ಕಟ್ಸ್ಕೊಂಡಿದ್ದೀರಾ. ಒಂದು ಸ್ವಲ್ಪನೂ ನೀಟ್ನೆಸ್ ಗೊತ್ತಿಲ್ವಾ? ನೋಡಿ ಶಾರ್ವರಿ ಅವರೇ, ಇವರು ಗೋದಾವರಿ ಅಂತ, ಇವರು ನಮ್ಮನೆಯವರೇ. ಅರಮನೆ ಆದರೂ ನೆರ್ಮನೆ ಇರಬೇಕು ಅಂತಾರೆ. ಯಾಕೆಂದರೆ ಯಾವಾಗಲೂ ನಮ್ಮ ನೆರವಿಗಾಗೋರು ಅವರೇ. ಇವರು ಅಷ್ಟೇ, ಯಾವಾಗಲೂ ನಮ್ಗೆ ನೆರವಾಗಿದ್ದಾರೆ. ಈಗಲೂ ಅಷ್ಟೇ, ಪಾಪ ಸಿರಿಗೊಬ್ಳಿಗೆ ಕಷ್ಟ ಆಗತ್ತೆ ಅಂತ ಇರೋ ಕೆಲಸನೆಲ್ಲ ಬಿಟ್ಟು ಬಂದಿದ್ದಾರೆ. ಹಾಗಾದರೆ ಇವ್ರು ಕೊಟ್ಟಿದ್ದ ನೀರು ಹೇಗಿದ್ರು ನಾನು ಕುಡಿದ್ಬಿಡ್ಬೇಕಾ? ಅವ್ರು ಕೊಟ್ಟಿದ್ದು ಶುದ್ಧ ನೀರನ್ನೇ, ನಾವೆಲ್ಲ ಅದೇ ನೀರನ್ನೇ ಕುಡಿದು ಗಟ್ಟುಮುಟ್ಟಾಗಿರೋದು. ನಿಮಗೆ ಬೇಡ ಅಂದ್ರೆ ತಗೊಳ್ಳಿ, ಇದನ್ನು ಕುಡೀರಿ, ಮನೆಯಿಂದ ತಂದಿರೋದು. ಹಾಗೆ ಹೇಳೋಕ್ಕೋದ್ರೆ ಬಾಟ್ಲ್ ನೀರು ಕುಡಿಯೋರಿಗೆ ಆಸ್ಪತ್ರೆ ಓಡಾಟ ಜಾಸ್ತಿ. ಬಾವಿ ನೀರು ಕುಡಿಯೋರು ಆರೋಗ್ಯ ಗಟ್ಟಿ ಅಲ್ವಮ್ಮ? ಕ್ಷಮಿಸಿಮ್ಮ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಬೇಜಾರಾಗಿ ತುಳಸಿ, ಎಲ್ಲರೂ ನಿನ್ನ ಥರನೇ ಇರಲ್ಲ. ಜಗತ್ತಲ್ಲಿ ಎಲ್ಲ ಥರದ ಜನನೂ ಇರ್ತಾರೆ. ಅಂಥವ್ರನ್ನ ನಾವು ಅರ್ಥ ಮಾಡಿಕೊಂಡು ಚಿಂತೆ ಮಾಡೋದು ಬಿಡಬೇಕು ಅಷ್ಟೆ. ಪುಣ್ಯ ಪುಣಿ ಪುಣಿ ಮಾಮ,
ಉತ್ತರ ಕುಮಾರ, ಪಂಚೆಯಲ್ಲೋ? ವಾಟ್, ಪಂಚೆನಾ? ಪೂಜೆಗೆ ಈ ಥರ ಡ್ರೆಸ್ಸಲ್ಲೆಲ್ಲ ಬರ್ತಾರ, ಪಂಚೆ ಉಟ್ಕೋಬೇಕಲ್ವಾ? ಏನು ಬ್ರೋ, ನೀನು ಪಂಚೆ ಉಟ್ಕೋತಿದ್ಯಾ? ಹ್ಞೂ ಅಭಿ, ಪೂಜೆಲಿ ಅದೆಲ್ಲ ಕಾಮನ್ ಅಲ್ವಾ? ಅಭಿ ನೆನ್ನೆನೆ ಸಿರಿ ನನಗೆ ಮೆಸೇಜ್ ಮಾಡಿದ್ಲು, ಎಲ್ಲರೂ ಒಂದೊಂದು ಪೇರ್ ಪಂಚೆ ಮತ್ತೆ ಸೀರೆ ತಗೊಂಡು ಬನ್ನಿ ಅಂತ. ಯಾಕೆ ಗೊತ್ತಿಲ್ವಾ? ಹೇಳಿಲ್ವೇನ್ರಿ ನೀವು? ಸಾರಿ ಅಭಿ, ಹೇಳೋದು ಮರ್ತ್ಬಿಟ್ಟೆ. ವಾಟ್ ಎವರ್, ನನಗಿದೆಲ್ಲ ಇಷ್ಟನೂ ಇಲ್ಲ. ನೀನು ಹೇಳ್ತಿದ್ದೆ ಒಳ್ಳೇದಾಯ್ತು. ಅದೃಷ್ಟಕ್ಕೆ ನಾನು ಯಾವ ಪಂಚೆನೂ ತಂದೇ ಇಲ್ಲ. ನಿನ್ನ ದುರಾದೃಷ್ಟಕ್ಕೆ ನಮ್ಮ ಸಮರ್ಥ ಹತ್ರ ಬೇಕಾದಷ್ಟು ಪಂಚೆಗಳಿವೆಪ್ಪ. ವಾಟ್? ಸಮರ್, ನಿನ್ನ ಹತ್ರ ಇರೋ ಪಂಚೆಗಳಲ್ಲಿ ಒಂದು ಕ್ಲಾಸ್ ಪಂಚೆನ ಈ ಉತ್ತರ ಕುಮಾರನ ಕೊಡು. ಆಯ್ತಾತ. ನೋ, ಇಂಪಾಸಿಬಲ್. ಈ ಸಮರ್ಥ ಪಂಚೆ ನಾನು ಉಟ್ಕೋಬೇಕಾ? ನೀನು ಉಟ್ಕೊಳ್ಳೇಬೇಕು. ನೋ ನೋ ನೋ. ಪ್ಲೀಸ್ ಅಭಿ, ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ನೀನು ತಾನು ಇವ್ರ ಮನೆಗೆ ಹೋಗೋಣ ಅಂದಿದ್ದು. ಪದೇ ಪದೇ ಅದನ್ನೇ ಹೇಳ್ಬೇಡ ಬ್ರೋ. ನಾನು ಇವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ದೆ, ಆದರೆ ಇವ್ರ ಮಾತನ್ನ ಕೇಳ್ತೀನಿ ಅಂತ ಹೇಳಿರಲಿಲ್ಲ. ನೀನು ಆ ರೀತಿ ಹೇಳದೆ ಹೋದರೂ ಕೂಡ ನನ್ನ ಮಾತನ್ನು ಕೇಳಲೇಬೇಕು. ಯಾತಕ್ಕೆ ಹೇಳು? ಈ ದತ್ತನ ಮಾತು ಅಂತಂದರೆ ಬರೀ ಮಾತಲ್ಲ, ಶಾಸನ. ಹೋಗು ಮರಿ, ಹೋಗಿ ಪಂಚೆ ಉಟ್ಕೊಂಡು ಬಾ. ಲೋಕ್, ಅಭಿ, ತಾತನ ಬಗ್ಗೆ ಗೊತ್ತಲ್ವಾ? ಪೂಜೆಗೆ ಲೇಟ್ ಆಗುತ್ತೆ, ನಡಿ.